ಬೆಂಗಳೂರಿನ ಸಾಗರ್ ಹಾಸ್ಪಿಟಲ್ ವತಿಯಿಂದ ತಿಪಟೂರು ತಾಲೂಕಿನ ಜನತೆಗೆ ಅನುಕೂಲವಾಗಲೆಂದು ತಿಪಟೂರಿನ ಮುದ್ರಾ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ ಕ್ಲಿನಿಕ್ ಮತ್ತು ಸ್ಟ್ರೋಕ್ ಆಂಬ್ಯುಲೆನ್ಸ್ ಸೇವೆಗಳನ್ನು ಮುದ್ರಾ ಆಸ್ಪತ್ರೆಯ ಮುಂಭಾಗ ಬೆಂಗಳೂರಿನ ಸಾಗರ್ ಆಸ್ಪತ್ರೆ ಸಂಯೋಗದೊಂದಿಗೆ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮುದ್ರಾ ಆಸ್ಪತ್ರೆಯ ವೈದ್ಯಾಧಿಕಾರಿ ನೇಮಿನಾಥ್, ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ವಿವೇಚ್ ಹಾಗೂ ಸಾಗರ್ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಡಾಕ್ಟರ್ ಅರುಣ್ ಎಲ್ ನಾಯಕ್ ಮತ್ತು ಹರ್ಷ ಹೆಗಡೆ ನ್ಯೂರೋ ಸರ್ಜನ್ ಇವರ ಸಹಭಾಗಿತ್ವದಲ್ಲಿ ಸ್ಟ್ರೋಕ್ ಕ್ಲಿನಿಕ್ ಮತ್ತು ಸ್ಟ್ರೋಕ್ ಆಂಬ್ಯುಲೆನ್ಸ್ ಅನ್ನು ಉದ್ಘಾಟನೆ ಮಾಡಿ ತಿಪಟೂರು ತಾಲೂಕಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಎಲ್ಲಾ ರೋಗಿಗಳಿಗೆ ಧೈರ್ಯ ಹೇಳಿದರು. ಎಲ್ಲಿಗೋಗಿದ್ದಾನೆ ಅಂತಂದ್ರೆ ಆರ್ನಳ್ಳಿಗೋ ಇಲ್ಲ ಆಂಧ್ರಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಹಂಗೆ ನಮ್ಮ ಜನರಲ್ಲಿ ಏನಾಗಿದೆ ಅಂತಂದ್ರೆ ಈ ಲೊಕ್ಕೋ ಯಾತಕ್ಕೆ ಹೊಡಿತದೆ, ಒಂದು ರಕ್ತಸ್ರಾವ ಆಗ್ಬೋದು, ರಕ್ತ ಹೆಪ್ಪುಗಟ್ಬೋದು, ಅದರಿಂದ ಲೊಕ್ಕೋ ಆಗ್ತದೆ. ಅದನ್ನು ಫಸ್ಟು ಏನು ಮಾಡಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್. ನೀವು ನೋಡಿರ್ಬೋದು, ಕುಮಾರಸ್ವಾಮಿ ಅವರಿಗೆ ಸ್ಟ್ರೋಕ್ ಆದಾಗ ಅವ್ರು ಹೇಳಿದ್ರು ಗೋಲ್ಡನ್ ಪೀರಿಯಡಲ್ಲಿ ನೀವು ಟ್ರೀಟ್ಮೆಂಟ್ ತೊಗೋಬೇಕು ಅಂತ. ಆದರೂ ನಮ್ಮ ಜನ ಲೊಕ್ಕೊಳದ ತಕ್ಷಣ ಆರ್ನೆಡ್ಗೆ ಹೋಗೋದು, ಮಸೂಲ್ಪುರ, ಕೊಲಂಬಿಯಾಗೆ ಹೋಗೋದು ತಪ್ಪೋದಿಲ್ಲ. ಇದು ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ. ಹಾಗಾಗಿ ಅದಕ್ಕೋಸ್ಕರ ಆ ಟೈಮಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆ ಭಾಳ ಮುಖ್ಯ. ಯಾಕೆಂದರೆ ಈ ಸ್ಟ್ರೋಕ್ ಇನ್ನೊಂದು ಇಂಪಾರ್ಟೆಂಟ್, ಇನ್ನೊಂದು ಸ್ಟ್ರೋಕ್ನಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ನಾವು ಸತ್ತೋಗ್ತೀವಿ, ಇಲ್ಲ ಚೆನ್ನಾಗಿ ನಾವು ವಾಪಸ್ ಬರ್ತಾರೆ. ಸ್ಟ್ರೋಕಲ್ಲಿ ಅಂಗವಿಕಲತೆ ಉಂಟಾಗಿ ಜೀವಮಾನ ಪರ್ಯಂತ ಎಲ್ಲ ಇಳಿಸ್ಬೋದು ಪೇಷಂಟ್. ಪ್ರಪಂಚದಲ್ಲಿ 1 ಕೋಟಿಗಿಂತ ಜಾಸ್ತಿ ಜನಕ್ಕೆ ಪ್ರತಿ ವರ್ಷ ಸ್ಟ್ರೋಕ್ ಆಗುತ್ತೆ. ಅದರಲ್ಲಿ ಅರ್ಧದಷ್ಟು ಜನ ಎಲ್ಲ ಅಂಗವಿಕಲತೆ ಉಂಟಾಗ್ಬಿಡುತ್ತೆ. ಇದನ್ನು ತಡೆಗಟ್ಟಬಹುದು ಸ್ಟ್ರೋಕ್ನ. ಮಾಡೋಕ್ಕೆ ಥ್ರಾಂಬೋಲಿಸಿಸ್ ಟ್ರೀಟ್ಮೆಂಟ್ ಅಂತ ಇದೆ. ಅಂದರೆ ರಕ್ತದ ಒಳಗಡೆ ಹೆಪ್ಪುಗಟ್ಟೋದನ್ನು ನಾವು ಅಲ್ಲೇ ನಿಲ್ಲಿಸೋಕ್ಕೆ ನಾವು ಅದೊಂದು ಥ್ರಾಂಬೋಲಿಸಿಸ್ ಟ್ರೀಟ್ಮೆಂಟ್ ಅನ್ನೋದನ್ನು ಈ ಸ್ಟ್ರೋಕ್ ಆ್ಯಂಬುಲೆನ್ಸ್ ಒಳಗಡೆನೇ ಎಲ್ಲ ಇದೆ. ಇದ್ರ ಒಳಗಡೆನೇ ವೈದ್ಯರು ಇರ್ತಾರೆ, ಎಲ್ಲ ಇರ್ತಾರೆ. ಒಂಥರ ICU ತೀವ್ರ ನಿಗಾ ಘಟಕದಲ್ಲಿ ಏನೇನು ಬೇಕೋ ಅದೆಲ್ಲೂ ಇದರಲ್ಲಿ ಇರುತ್ತೆ. ಈಗ ನಾನು ನಮ್ಮ ಡಾಕ್ಟರ್ ನೇಮಿನಾಥ್ ಅವರಿಂದ